ಬಾಸ್ ಮನೆಯಿಂದ ನೀವು ಈಗಾಗ ಆಚೆ ಬಂದಿದ್ದೀರಾ. ಸೊ ಯಾವ ಕಂಟೆಸ್ಟೆಂಟ್ ಜೊತೆ ಈಗ ಅವರು ಹೊರಗಡೆ ಬಂದರೆ ಕಾಂಟ್ಯಾಕ್ಟ್ ಇಟ್ಕೊಳಕ್ಕೆ ಇಷ್ಟಪಡ್ತೀರಾ? ಯಾರ ಜೊತೆ ಬೇಡ ಇವ್ರ ಸಾವಸ ಸಾಕು ಅನ್ನೋ ರೀತಿ ಇದ್ದೀರಾ? ಅಂದರೆ ಒಳಗಡೆ ಇರೋರಲ್ಲ, ಮೋಕ್ಷಿತನ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇರೋಕ್ಕೆ ಇಷ್ಟಪಡಲ್ಲ ಯಾರೂ ಇಲ್ಲ, ಆ್ಯಕ್ಚುಲಿ ಆ ಥರದ್ದು ಯಾರೂ ಇಲ್ಲ. ಎಲ್ಲರ ಜೊತೆಗೂ ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕೆಲವೊಂದು ಸಿಚುವೇಶನ್ಸಲ್ಲಿ ನೀವು ಹಾಗೂ ಭವ್ಯ ಗೌಡ ಅವರು ಇರಬಹುದು, ಅವರು ನಿಮಗೆ ಇರಿಟೇಷನ್ ಮಾಡ್ತಿದ್ರೇನೋ ಅನ್ನೋ ರೀತಿ ವೀಕ್ಷಕರಿಗೆ ಭಾಸವಾಗ್ತಿತ್ತು. ಅಂದರೆ ನೀವೇನೋ ಹೇಳೋಕೆ ಹೊರಟಿರ್ತೀರಾ, ಶಿಶಿರ್ ಅವರು ಔಟ್ ಆಗಿರ್ತಾರೆ, ಹೋಗಿರ್ತಾರೆ, ಎಲಿಮಿನೇಟ್ ಆಗಿರ್ತಾರೆ, ನೀವೇನೋ ಹೇಳೋಕೆ ಹೊರಟಿರುವಾಗ ಅವರು ಮಿಯಾವ್ ಮಿಯಾವ್ ಅನ್ನೋದು ಒಂದು ರೀತಿಯ ಸೌಂಡ್ಗಳೆಲ್ಲ, ಯಾಕೆ ಇಷ್ಟು ಐಶ್ವರ್ಯನೇ ಟಾರ್ಗೆಟ್ ಮಾಡ್ತಿದ್ದಾರೆ ಇವರು ಅನ್ನೋ ರೀತಿ ನಿಜಕ್ಕೂ ಅವ್ರನ್ನ ತುಂಬ ಹೇಟ್ ಮಾಡಿರೋವಂಥ ವ್ಯಕ್ತಿಗಳು ಇದ್ದಾರೆ ಹೊರಗಡೆ. ನಿಮ್ಗೆ ಆ ಕ್ಷಣಕ್ಕೆ ಏನು ಅನ್ನಿಸ್ತಾ ಇತ್ತು? ಅವ್ರ ಮೇಲೆ ಸಿಟ್ಟಿತ್ತಾ? ಈಗ ಇದೆಯಾ ಇಲ್ವಾ? ಹೌದು, ಆ ಕ್ಷಣಕ್ಕೆ ಸಿಟ್ಟಿತ್ತು. ಸೊ ನೀವು ಹೇಳಿರೋ ಪ್ರಕಾರ ನಂದು ಏನೇ ಕ್ಲಾರಿಟಿ ಕೊಡಬೇಕಂದ್ರೂ ನಾನು ಡೈರೆಕ್ಟಾಗೆ ಹೋಗಿ ಮಾತಾಡ್ತೀನಿ. ನಾನು ಹಿಂದೆ ಮಾತಾಡೋದು ಮುಂದೆ ಆ ಥರ ಮಾಡಲ್ಲ. ನಾನು ಡೈರೆಕ್ಟಾಗಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಫೌಲ್ ಪ್ಲೇ ಕೂಡ ಆಡಿದ್ದಾರೆ ಅವರು. ಪಿಲ್ಲೋ ಟಾಸ್ಕಲ್ಲಿ ಲೈನಿಂದ ಆಚೆ ತೊಗೊಂಡು ಹೋದರು ಅವರು ಅಂತ ಅವರು ಉಸ್ತುವಾರಿನೇ ಆಗಿರಲ್ಲ. ಬಟ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಆ ರೀತಿ. ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಹೇಳ್ತಾರೆ, ಇಲ್ಲ ಅವ್ರು ಕರೆಕ್ಟಾಗಿ ಆಡಿದರು, ನೀವುಗಳು ರಾಂಗ್ ಜಡ್ಜ್ಮೆಂಟ್ಗೆ ಬಂದ್ರಿ, ರದ್ದೇ ಆಗಿಬಿಡುತ್ತೆ ಆ ಟಾಸ್ಕು ಅವರಿಂದ. ಸೊ ಈ ಒಂದು ಫೌಲ್ ಪ್ಲೇಸು ಎಲ್ಲ ಏನಿದೆಯೋ ನಾನು ಡೈರೆಕ್ಟಾಗೆ ಹೇಳಿರ್ತೀನಿ. ಬಟ್ ಐ ಡೋಂಟ್ ನೋ, ಆ ದ್ವೇಷ ಅನ್ನೋದು ನಾನು ಎಲ್ಲೂ ಸಾಧಿಸಿಲ್ಲ ಆ್ಯಂಡ್ ಸಾಧಿಸೋಕ್ಕೂ ಇಷ್ಟ ಇಲ್ಲ ನನಗೆ. ಬಿಗ್ ಬಾಸ್ ಮನೇಲಿ ಆಟ ಆಡೋಕ್ಕೆ ಹೋಗಿರ್ತೀವಿ ಹೊರತು ಯಾರ ಮೇಲೂ ಜಿದ್ದು ಸಾಧಿಸೋಕ್ಕಂತೂ ಹೋಗಿರಲ್ಲ ನಾನು ಪರ್ಸ್ನಲಿ. ಬಟ್ ಅವರು ಮಾಡ್ತಿರೋವಂಥ ಆಡ್ತಿರೋ ಒಂದು ಮಾತುಗಳು ಆಗಿರ್ಬೋದು, ಒಂದು ಆ್ಯಕ್ಟಿವಿಟೀಸಿಂದ ಆಗಿರ್ಬೋದು, ನಂಗೆ ಅದು ಒಂದು ಸ್ವಲ್ಪ ಅನಿಸಿದೆ. ಹೌದು.